ಪವರ್ ಟಿವಿ ಚಾನೆಲ್ ಹಾಗೂ ಡಿಜಿಟಲ್ ನಲ್ಲಿ ಜಾಹೀರಾತು ನೀಡಲು ಕೂಡಲೇ ಈ ನಂಬರ್ಗೆ ಸಂಪರ್ಕಿಸಿ. ಬಿಬಿಎಂಪಿ ಇನ್ನು ಮುಂದೆ ಜಿಬಿಎ. ನಿನ್ನೆಯಿಂದಲೇ ಆಡಳಿತ ಜಾರಿಯಾಗಿದೆ. ನಿನ್ನೆ ರಾತ್ರಿಯೇ ಬಿಬಿಎಂಪಿ ನಾಮ ಫಲಕ ಬದಲಾವಣೆಯನ್ನು ಕೂಡ ಮಾಡಲಾಗಿದೆ. ಇಷ್ಟು ದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇತ್ತಲ್ವಾ, ಇನ್ನು ಮುಂದೆ ಅದು ಜಿಬಿಎ. ನಿನ್ನೆ ರಾತ್ರಿಯೇ ಬಿಬಿಎಂಪಿ ನಾಮ ಫಲಕ ಕೂಡ ಬದಲಾವಣೆಯಾಗಿದೆ. ಇಷ್ಟು ದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿ ಅಂತ ಇತ್ತು. ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಚೇಂಜ್ ಆಗಿದೆ. ಕಾರ್ಪೊರೇಷನ್ ಸರ್ಕಲ್ ಬಳಿಯ ಜಿಬಿಎ ಕೇಂದ್ರ ಕಚೇರಿ ಅಂತ ಹೇಳಿ ನೋಡಿ, ಈಗಾಗಲೇ ಅಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿರುವಂಥದ್ದು. ಏನೋ ಈ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಕೂಡ ಒಂದಷ್ಟು ಬದಲಾವಣೆಗಳು ಆಗ್ತಾನೆ ಇದೆ. ಈಗ ಸಾಕಷ್ಟು ವರ್ಷದ ಇತಿಹಾಸವನ್ನ ಹೊಂದಿದ್ದಂತಹ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಇದೀಗ ಚೇಂಜ್ ಆಗಿರುವಂತದ್ದು. ನಿನ್ನೆಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನುವಂಥದ್ದು ಕೂಡ ಆಗಿರುವಂತದ್ದು. ನಿನ್ನೆ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿಯನ್ನ ಕೂಡ ಹೊರಹಾಕಲಾಗಿತ್ತು. ಅಂದ್ರೆ ಇನ್ ಮುಂದೆ ಬಿಬಿಎಂಪಿ ಇರಲ್ಲ, ಬಿಬಿಎಂಪಿ ಬದಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಇರುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಲಾಗಿತ್ತು. ಅದೇ ರೀತಿಯಾಗಿ ನಿನ್ನೆ ರಾತ್ರಿಯಿಂದ ಕೂಡ ಈ ಒಂದು ಬಿಬಿಎಂಪಿಯ ಬೋರ್ಡ್ ಅನ್ನ ತೆರವುಗೊಳಿಸಿ ಗ್ರೇಟರ್ ಬೆಂಗಳೂರು ಅನ್ನುವಂತಹ ಹೊಸ ನಾಮಫಲಕವನ್ನ ಹಾಕಿರುವಂತದ್ದು. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಸಾಕಷ್ಟು ದಶಕಗಳ ಇತಿಹಾಸ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಮೇಯರ್ಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಅಧಿಕಾರಿಗಳಾಗಿರ್ಬೋದು, ಬಿಬಿಎಂಪಿ ಅಂತ ಬಂದ ತಕ್ಷಣ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡುವಂತಹ ಕೇಂದ್ರ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿತ್ತು. ಅದರಲ್ಲೂ ಈ ರೀತಿಯಾಗಿ ಸಡನ್ ಆಗಿ ಒಂದಷ್ಟು ಚೇಂಜಸ್ ಗಳಾಗತ್ತೆ ಅಂತ ಅಂದ್ರೆ ನಿಜಕ್ಕೂ ಒಂದು ರೀತಿಯಾಗಿ ಮೇಯರ್ಗಳು ಜೊತೆಗೆ ಅಧಿಕಾರಿಗಳು ಜೊತೆಗೆ ಜನಸಾಮಾನ್ಯರಿಗೂ ಕೂಡ ತುಂಬಾ ಕನ್ಫ್ಯೂಷನ್ಸ್ ಆಗೋದು ಪಕ್ಕ. ಅಂದ್ರೆ ಬೆಂಗಳೂರಿನಲ್ಲಿ ಈಗ ಪ್ರಮುಖವಾಗಿ ಒಂದೇ ಆಫೀಸ್ ಬಿಬಿಎಂಪಿ ಅನ್ನುವಂಥದ್ದು ಹೆಡ್ ಆಫೀಸ್ ಇತ್ತು. ಬಂದು ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನ ಕೇಳೋದಾಗಿರ್ಬೋದು, ಒಂದಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಈಗ ಬೆಂಗಳೂರಿನ 5 ಭಾಗಗಳಾಗಿ ವಿಂಗಡಿಸಿರೋದ್ರಿಂದ, ಅದರಲ್ಲೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿರೋದ್ರಿಂದ ಎಲ್ಗ್ ಹೋಗೋದು, ಯಾರನ್ನ ಕೇಳೋದು ಅನ್ನುವಂತಹ ಪ್ರಶ್ನೆ ಇವತ್ತಿಗೂ ಕೂಡ ಸಾರ್ವಜನಿಕರಲ್ಲಿ ಇಡ್ತಾ ಇರುವಂತದ್ದು. ಒಂದು ಕಡೆಯಾಗಿ ಈಗಾಗಲೇ ಬಿಬಿಎಂಪಿ ಇದ್ದಂತಹ ಇದರಲ್ಲೇ ಏನು ರೋಡ್ಗಳು ಸರಿ ಇರಲಿಲ್ಲ, ರಸ್ತೆ ಗುಂಡಿಗಳಿದೆ, ಜೊತೆಗೆ ಒಂದಷ್ಟು ಸಮಸ್ಯೆಗಳಿದೆ ಅನ್ನುವಂತಹ ಸಾಕಷ್ಟು ಕಂಪ್ಲೇಂಟ್ಗಳು ಬರ್ತಾ ಇತ್ತು. ಈಗಾಗಲೇ ಈ ರೀತಿ ಬೆಂಗಳೂರಿನ 5 ಭಾಗಗಳಾಗಿ ಮಾಡಿರೋದ್ರಿಂದ, ಅದರಲ್ಲೂ ಜಿಬಿಎ ಅನ್ನುವಂತಹದ್ದನ್ನ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರು ಕೂಡ ತುಂಬಾ ಕಷ್ಟ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಒಂದು ಕಡೆ ಸಾರ್ವಜನಿಕರಾಡಿದ್ರೆ, ಮತ್ತೊಂದು ಕಡೆಯಾಗಿ ಮೇಯರ್ಗಳು ಏನೇನಿದ್ರು, ಒಂದ್ ಕಡೆಯಾಗಿ ಎಲೆಕ್ಷನ್ ಮಾಡಿರ್ಲಿಲ್ಲ, ಎಲೆಕ್ಷನ್ ಮಾಡದೆ ಈ ರೀತಿಯಾಗಿ ಬೆಂಗಳೂರಿನ ಬಿಬಿಎಂಪಿಯನ್ನೇ ಚೇಂಜ್ ಮಾಡಿ ಜಿಬಿಎ ಮಾಡಿರುವಂತದ್ದು ನಿಜಕ್ಕೂ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ನಿನ್ನೆ ಮಧ್ಯಾಹ್ನ ಏನು ಸರ್ಕಾರದಿಂದ ಅಧಿಕೃತವಾಗಿ ಆದೇಶ ಬಂದ ಕಾರಣಕ್ಕೆ ರಾತ್ರೋರಾತ್ರಿ ಇದೀಗ ಬಿಬಿಎಂಪಿಯ ಬೋರ್ಡ್ ಕೂಡ ಚೇಂಜ್ ಆಗಿರುವಂತದ್ದು. ನೋಡ್ಬೇಕಾಗತ್ತೆ ಗ್ರೇಟರ್ ಬೆಂಗಳೂರಿನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನ. ಥ್ಯಾಂಕ್ ಯು ವರ್ಷಿತಾ. ಪವರ್ ಟಿವಿ ಬೆಂಗಳೂರು.